ನಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು 2 ವರ್ಷದಿಂದ ಕೂಡ ಅಪಪ್ರಚಾರ ಮಾಡ್ತಾಯಿದ್ರು. ಆದರೆ ಇವತ್ತು ಸಮೀಕ್ಷೆಗಳ ಪ್ರಕಾರ ಕೇಂದ್ರದ ಪಾರ್ಲಿಮೆಂಟಲ್ಲೇ ಹಣಕಾಸು ಅಲ್ಲಿರ್ತಕ್ಕಂಥ ಕೇಂದ್ರದ ಸಚಿವರು ನಮ್ಮ ರಾಜ್ಯದ ತಲಾ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲೇ ಒಪ್ಕೊಂಡಿದ್ದಾರೆ. ಇದು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇಷ್ಟು ದಿವಸ ಮಾತಾಡಿದ್ದು ಸುಳ್ಳು, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಇದರಿಂದನೇ ಕೂಡ ಗೊತ್ತಾಗುತ್ತೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು 2 ವರ್ಷದಿಂದ ಕೂಡ ಅಪಪ್ರಚಾರ ಮಾಡ್ತಾಯಿದ್ರು. ಆದರೆ ಇವತ್ತು ಸಮೀಕ್ಷೆಗಳ ಪ್ರಕಾರ ಕೇಂದ್ರದ ಪಾರ್ಲಿಮೆಂಟಲ್ಲೇ ಹಣಕಾಸು ಅಲ್ಲಿರ್ತಕ್ಕಂಥ ಕೇಂದ್ರದ ಸಚಿವರು ನಮ್ಮ ರಾಜ್ಯದ ತಲಾ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲೇ ಒಪ್ಕೊಂಡಿದ್ದಾರೆ. ಇದು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇಷ್ಟು ದಿವಸ ಮಾತಾಡಿದ್ದು ಸುಳ್ಳು, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಇದರಿಂದನೇ ಕೂಡ ಗೊತ್ತಾಗುತ್ತೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು 2 ವರ್ಷದಿಂದ ಕೂಡ ಅಪಪ್ರಚಾರ ಮಾಡ್ತಾಯಿದ್ರು. ಆದರೆ ಇವತ್ತು ಸಮೀಕ್ಷೆಗಳ ಪ್ರಕಾರ ಕೇಂದ್ರದ ಪಾರ್ಲಿಮೆಂಟಲ್ಲೇ ಹಣಕಾಸು ಅಲ್ಲಿರ್ತಕ್ಕಂಥ ಕೇಂದ್ರದ ಸಚಿವರು ನಮ್ಮ ರಾಜ್ಯದ ತಲಾ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲೇ ಒಪ್ಕೊಂಡಿದ್ದಾರೆ. ಇದು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇಷ್ಟು ದಿವಸ ಮಾತಾಡಿದ್ದು ಸುಳ್ಳು, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಇದರಿಂದನೇ ಕೂಡ ಗೊತ್ತಾಗುತ್ತೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು 2 ವರ್ಷದಿಂದ ಕೂಡ ಅಪಪ್ರಚಾರ ಮಾಡ್ತಾಯಿದ್ರು. ಆದರೆ ಇವತ್ತು ಸಮೀಕ್ಷೆಗಳ ಪ್ರಕಾರ ಕೇಂದ್ರದ ಪಾರ್ಲಿಮೆಂಟಲ್ಲೇ ಹಣಕಾಸು ಅಲ್ಲಿರ್ತಕ್ಕಂಥ ಕೇಂದ್ರದ ಸಚಿವರು ನಮ್ಮ ರಾಜ್ಯದ ತಲಾ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲೇ ಒಪ್ಕೊಂಡಿದ್ದಾರೆ. ಇದು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇಷ್ಟು ದಿವಸ ಮಾತಾಡಿದ್ದು ಸುಳ್ಳು, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಇದರಿಂದನೇ ಕೂಡ ಗೊತ್ತಾಗುತ್ತೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು 2 ವರ್ಷದಿಂದ ಕೂಡ ಅಪಪ್ರಚಾರ ಮಾಡ್ತಾಯಿದ್ರು. ಆದರೆ ಇವತ್ತು ಸಮೀಕ್ಷೆಗಳ ಪ್ರಕಾರ ಕೇಂದ್ರದ ಪಾರ್ಲಿಮೆಂಟಲ್ಲೇ ಹಣಕಾಸು ಅಲ್ಲಿರ್ತಕ್ಕಂಥ ಕೇಂದ್ರದ ಸಚಿವರು ನಮ್ಮ ರಾಜ್ಯದ ತಲಾ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲೇ ಒಪ್ಕೊಂಡಿದ್ದಾರೆ. ಇದು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇಷ್ಟು ದಿವಸ ಮಾತಾಡಿದ್ದು ಸುಳ್ಳು, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಇದರಿಂದನೇ ಕೂಡ ಗೊತ್ತಾಗುತ್ತೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು 2 ವರ್ಷದಿಂದ ಕೂಡ ಅಪಪ್ರಚಾರ ಮಾಡ್ತಾಯಿದ್ರು. ಆದರೆ ಇವತ್ತು ಸಮೀಕ್ಷೆಗಳ ಪ್ರಕಾರ ಕೇಂದ್ರದ ಪಾರ್ಲಿಮೆಂಟಲ್ಲೇ ಹಣಕಾಸು ಅಲ್ಲಿರ್ತಕ್ಕಂಥ ಕೇಂದ್ರದ ಸಚಿವರು ನಮ್ಮ ರಾಜ್ಯದ ತಲಾ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲೇ ಒಪ್ಕೊಂಡಿದ್ದಾರೆ. ಇದು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇಷ್ಟು ದಿವಸ ಮಾತಾಡಿದ್ದು ಸುಳ್ಳು, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಇದರಿಂದನೇ ಕೂಡ ಗೊತ್ತಾಗುತ್ತೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು 2 ವರ್ಷದಿಂದ ಕೂಡ ಅಪಪ್ರಚಾರ ಮಾಡ್ತಾಯಿದ್ರು. ಆದರೆ ಇವತ್ತು ಸಮೀಕ್ಷೆಗಳ ಪ್ರಕಾರ ಕೇಂದ್ರದ ಪಾರ್ಲಿಮೆಂಟಲ್ಲೇ ಹಣಕಾಸು ಅಲ್ಲಿರ್ತಕ್ಕಂಥ ಕೇಂದ್ರದ ಸಚಿವರು ನಮ್ಮ ರಾಜ್ಯದ ತಲಾ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲೇ ಒಪ್ಕೊಂಡಿದ್ದಾರೆ. ಇದು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇಷ್ಟು ದಿವಸ ಮಾತಾಡಿದ್ದು ಸುಳ್ಳು, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಇದರಿಂದನೇ ಕೂಡ ಗೊತ್ತಾಗುತ್ತೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು
2 ವರ್ಷದಿಂದ ಕೂಡ ಅಪಪ್ರಚಾರ ಮಾಡ್ತಾಯಿದ್ರು. ಆದರೆ ಇವತ್ತು ಸಮೀಕ್ಷೆಗಳ ಪ್ರಕಾರ ಕೇಂದ್ರದ ಪಾರ್ಲಿಮೆಂಟಲ್ಲೇ ಹಣಕಾಸು ಅಲ್ಲಿರ್ತಕ್ಕಂಥ ಕೇಂದ್ರದ ಸಚಿವರು ನಮ್ಮ ರಾಜ್ಯದ ತಲಾ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲೇ ಒಪ್ಕೊಂಡಿದ್ದಾರೆ. ಇದು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇಷ್ಟು ದಿವಸ ಮಾತಾಡಿದ್ದು ಸುಳ್ಳು, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಇದರಿಂದನೇ ಕೂಡ ಗೊತ್ತಾಗುತ್ತೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು 2 ವರ್ಷದಿಂದ ಕೂಡ ಅಪಪ್ರಚಾರ ಮಾಡ್ತಾಯಿದ್ರು. ಆದರೆ ಇವತ್ತು ಸಮೀಕ್ಷೆಗಳ ಪ್ರಕಾರ ಕೇಂದ್ರದ ಪಾರ್ಲಿಮೆಂಟಲ್ಲೇ ಹಣಕಾಸು ಅಲ್ಲಿರ್ತಕ್ಕಂಥ ಕೇಂದ್ರದ ಸಚಿವರು ನಮ್ಮ ರಾಜ್ಯದ ತಲಾ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲೇ ಒಪ್ಕೊಂಡಿದ್ದಾರೆ. ಇದು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇಷ್ಟು ದಿವಸ ಮಾತಾಡಿದ್ದು ಸುಳ್ಳು, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಇದರಿಂದನೇ ಕೂಡ ಗೊತ್ತಾಗುತ್ತೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು 2 ವರ್ಷದಿಂದ ಕೂಡ ಅಪಪ್ರಚಾರ ಮಾಡ್ತಾಯಿದ್ರು. ಆದರೆ ಇವತ್ತು ಸಮೀಕ್ಷೆಗಳ ಪ್ರಕಾರ ಕೇಂದ್ರದ ಪಾರ್ಲಿಮೆಂಟಲ್ಲೇ ಹಣಕಾಸು ಅಲ್ಲಿರ್ತಕ್ಕಂಥ ಕೇಂದ್ರದ ಸಚಿವರು ನಮ್ಮ ರಾಜ್ಯದ ತಲಾ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲೇ ಒಪ್ಕೊಂಡಿದ್ದಾರೆ. ಇದು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇಷ್ಟು ದಿವಸ ಮಾತಾಡಿದ್ದು ಸುಳ್ಳು, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಇದರಿಂದನೇ ಕೂಡ ಗೊತ್ತಾಗುತ್ತೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು 2 ವರ್ಷದಿಂದ ಕೂಡ ಅಪಪ್ರಚಾರ ಮಾಡ್ತಾಯಿದ್ರು. ಆದರೆ ಇವತ್ತು ಸಮೀಕ್ಷೆಗಳ ಪ್ರಕಾರ ಕೇಂದ್ರದ ಪಾರ್ಲಿಮೆಂಟಲ್ಲೇ ಹಣಕಾಸು ಅಲ್ಲಿರ್ತಕ್ಕಂಥ ಕೇಂದ್ರದ ಸಚಿವರು ನಮ್ಮ ರಾಜ್ಯದ ತಲಾ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲೇ ಒಪ್ಕೊಂಡಿದ್ದಾರೆ. ಇದು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇಷ್ಟು ದಿವಸ ಮಾತಾಡಿದ್ದು ಸುಳ್ಳು, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಇದರಿಂದನೇ ಕೂಡ ಗೊತ್ತಾಗುತ್ತೆ. ನಮ್ಮ ಗ್ಯಾರಂಟಿಗಳ ಬಗ್ಗೆ ಕರ್ನಾಟಕದ ಹಣಕಾಸಿನ ಸ್ಥಿತಿಗತಿ ಬಗ್ಗೆ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು 2 ವರ್ಷದಿಂದ ಕೂಡ ಅಪಪ್ರಚಾರ ಮಾಡ್ತಾಯಿದ್ರು. ಆದರೆ ಇವತ್ತು ಸಮೀಕ್ಷೆಗಳ ಪ್ರಕಾರ ಕೇಂದ್ರದ ಪಾರ್ಲಿಮೆಂಟಲ್ಲೇ ಹಣಕಾಸು ಅಲ್ಲಿರ್ತಕ್ಕಂಥ ಕೇಂದ್ರದ ಸಚಿವರು ನಮ್ಮ ರಾಜ್ಯದ ತಲಾ ಆದಾಯ ಜಾಸ್ತಿ ಆಗಿರ್ತಕ್ಕಂಥದ್ದನ್ನು ಪಾರ್ಲಿಮೆಂಟಲ್ಲೇ ಒಪ್ಕೊಂಡಿದ್ದಾರೆ. ಇದು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಇಷ್ಟು ದಿವಸ ಮಾತಾಡಿದ್ದು ಸುಳ್ಳು, ಕಾಂಗ್ರೆಸ್ ವಿರುದ್ಧ ಅಪಪ್ರಚಾರ ಮಾಡಿದ್ರು ಅಂತ ಇದರಿಂದನೇ ಕೂಡ ಗೊತ್ತಾಗುತ್ತೆ.